ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ನಾನು 10 ಡೇಸಿಂದ ವೀಡಿಯೋಸ್ ಏನು ಹಾಕಿರಲಿಲ್ಲ, ಯಾಕೆಂದರೆ ಹಬ್ಬದ್ದೆಲ್ಲ ಕೆಲಸ ಇದೆಯಲ್ಲ ಅಂತ ಹಾಕಿರಲಿಲ್ಲ. ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಮಾಡಿದ್ದೀನಿ. ಏನಂದರೆ ಇನ್ಸ್ಟೆಂಟ್ ಟೊಮೊಟೊ ರೈಸ್ ಮಾಡೋದು. ಅದು ಹೇಗೆ ಮಾಡೋದು ಮತ್ತು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣ. ಸಿಂಪಲ್ ಆಗಿರುತ್ತೆ ಮತ್ತು ಈಸಿಯಾಗಿರುತ್ತೆ. ನೋಡಿ 4 ಟೊಮೊಟೊ ತೊಗೊಂಡಿದ್ದೀನಿ. ಅದು ಬಂದು ನಾನು ನಾಟಿ ಟೊಮೊಟೊ ಎಲ್ಲ ತೊಗೊಂಡಿರೋದು, ಫಾರಮ್ ಟೊಮೊಟೊ. ಏಕೆಂದರೆ ನಾಟಿ ಟೊಮೊಟೊ ಹಾಕಿದ್ರೆ ತುಂಬ ಹುಳಿ ಆಗುತ್ತೆ, ಅದಕ್ಕೋಸ್ಕರ 4 ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಮತ್ತು ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರ ಜಾಸ್ತಿ ತಿಂತೀನಿ ಅನ್ನೋದಾದರೆ ತೊಗೊಳ್ಳಿ ಜಾಸ್ತಿ, ಯಾಕೆಂದರೆ ಅದು ಪೌಡ್ರಲ್ಲೂ ಸ್ವಲ್ಪ ಖಾರ ಇರುತ್ತೆ. ನಾನು ಅದು ಯಾವ ಪೌಡ್ರ್ ಅಂತ ತೋರಿಸ್ತೀನಿ. ಇವಾಗ ಮೊದಲಿಗೆ ಒಗ್ಗರಣೆ ಹಾಕೊಳ್ಳೋಣ. 5ರಿಂದ 6 ಟೇಬಲ್ ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ ಮತ್ತು 1/4 ಟೇಬಲ್ ಸ್ಪೂನ್ ಸಾಸಿವೆ ಮತ್ತು ಅರಿಶಿನ ಮತ್ತು ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಮತ್ತು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಫ್ರೈ ಆಗಲಿ. ಈಗ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೇ ನಾನು 1 ಟೇಬಲ್ ಸ್ಪೂನು ಉಪ್ಪಿನ ಪುಡಿ ಹಾಕೋತಾ ಇದ್ದೀನಿ. ಯಾಕೆ ಅಂದರೆ ನಾನು ಉಪ್ಪು ಹಾಕೋತಾ ಇರೋದು ಜಾಸ್ತಿ ಹಾಕಿದ್ದೀನಿ ಸ್ವಲ್ಪ. ರೈಸ್ ನಾವು ಕಲಸೋದಲ್ವ, ಅದಕ್ಕೋಸ್ಕರ ಸಪ್ರೇಟ್ ರೈಸ್ ಮಾಡಿ ಕಲಸೋದು. ಅದಕ್ಕೋಸ್ಕರ ನಾನು ಉಪ್ಪಿನ ಪುಡಿ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ. ಮತ್ತು ಇವಾಗ ನೋಡಿ ಟೊಮೊಟೊ ಹಾಕೊಂಡಿದ್ದೀನಿ. ಟೊಮೊಟೊ ಬಂದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಅದು ಬೇಯ್ತಾ ಇರಲಿ. ಇವಾಗ ಇದು ಇನ್ಸ್ಟೆಂಟ್ ಪೌಡ್ರು, ಅಂದರೆ ನಾವು ಮನೇಲೇ ಮಾಡ್ಕೋಬೋದು. ಅಂಗಡಿಲೂ ಸಿಗುತ್ತೆ ಟೊಮೊಟೊ ರೈಸ್ ಬಾತ್ ಪೌಡ್ರು ಅಂತ ಹೇಳಿ. ಅದನ್ನು ತೊಗೊಬಂದು ನಾವು ಏನಿಲ್ಲ, ಅದಕ್ಕೆ ಪಲಾವ್ ಐಟಮ್ ಏನಿರ್ತೋ ಅದನ್ನೇ ಹಾಕೋದು. ಅದಕ್ಕೆ ಸ್ವಲ್ಪ ಜಾಸ್ತಿ ಕಾಳುಗಳು ಹಾಕಬೇಕಾಗುತ್ತೆ ಅದ್ರ ಜೊತೆ, ಅಷ್ಟೇ. ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಹೇಗೆ ಮಾಡೋದು ಅಂತ. ಇದನ್ನು ಒಂದು 5ರಿಂದ 6 ಟೇಬಲ್ ಸ್ಪೂನ್ ತೊಗೋತೀನಿ ಮತ್ತು ಇದರಲ್ಲಿ ಹುಳಿನೂ ಇರುತ್ತೆ ಈ ಪೌಡ್ರಲ್ಲಿ. ಹಾಗಾಗಿ ನಾನು ಅದಕ್ಕೆ ಹುಳಿ ಟೊಮೊಟೊ ತೊಗೊಂಡಿಲ್ಲ, ಏಕೆಂದರೆ ಈ ಪೌಡ್ರಲ್ಲೂ ಹುಳಿ ಮಿಕ್ಸ್ ಇರೋದ್ರಿಂದ ಹುಳಿ ಟೊಮೊಟೊ ತಗೊಂಡ್ರೆ ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ನಾನು ತೊಗೊಂಡಿಲ್ಲ. ಆಲ್ಮೋಸ್ಟ್ ಇವಾಗ ಟೊಮೊಟೊ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ನಾನು ಮುಂಚೆ ತೋರಿಸಿದ್ನಲ್ಲ ಪೌಡ್ರು, ಅದನ್ನು ಹಾಕೋತೀನಿ ಇವಾಗ. ಇದನ್ನು ಹಾಕಿ ಆದಷ್ಟು ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಹೈಯಲ್ಲಿಟ್ಟರೆ ಸಿಯುತ್ತೆ ಪೌಡ್ರು. ಮತ್ತು ಇನ್ನೊಂದು ಹೇಳ್ತೀನಿ, ಆಯಿಲ್ನ ತುಂಬ ಜಾಸ್ತಿ ಹಾಕೋಬೇಕು. ಆಯಿಲ್ ಜಾಸ್ತಿ ಇದ್ದರೆ ಚೆನ್ನಾಗಾಗುತ್ತೆ. ಫೈನಲಿ ಇವಾಗ ಆಗಿದೆ. ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1 ಟೇಬಲ್ ಸ್ಪೂನ್ ನಾನು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕಿ ತುಂಬ ಹೊತ್ತು ಬೇಡ, 1 ಸೆಕೆಂಡ್ಸ್ ಫ್ರೈ ಆಗಲಿ ಅಷ್ಟೇ. ಅದಕ್ಕೆ ಇವಾಗ ನಾನು ಮುಂಚೆನೇ ವೈಟ್ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿ ಕಲಿಸ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ. ನೀವು ದಯವಿಟ್ಟು ಮನೇಲಿ ಟ್ರೈ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹೊಸದಾಗಿ ನನಗೇನು ಗೊತ್ತಿರುತ್ತೋ, ನನಗೆ ಇಷ್ಟು ಮಟ್ಟಿಗೆ ಗೊತ್ತಿರುತ್ತೆ, ರುಚಿಯಾಗಿರೋ ಅಂಥ ರೆಸಿಪಿಗಳನ್ನ ತೋರಿಸ್ತೀನಿ ನಾನು. ಥ್ಯಾಂಕ್ ಯು ಫಾರ್ ವಾಚಿಂಗ್.